ನಮಗೋಸ್ಕರ ನಮ್ಮ ಸಿನಿಮಾ ನಮ್ಮ ಹುಡುಗರು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂತ ಗೆಲ್ಲಿಸಬೇಕು ನೋಡ್ಬೇಕು ಅಂತ ಬಂದಿದ್ದೀರಾ. ನಾನು ಅನ್ಕೋತೀನಿ ಮೋಸ್ಟ್ಲಿ ರಿಯಾಕ್ಷನ್ಸ್ ನೋಡಿ ನಮ್ಮ ಸಿನಿಮಾ ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ. ಸೊ ಭುವನಗಗನಂ ಗಿರೀಶ್ ಮೂಲಿಮನಿ ನನ್ನ 12 ವರ್ಷದ ಗೆಳೆಯರು. ಇವರ ನಿರ್ದೇಶನ ಮುನೇಗೌಡ ಸರ್ ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಇವರು. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಸೂಪರ್ ಡೂಪರ್ ಹಿಟ್ ಇನ್ ಕನ್ನಡ. ತುಂಬಾ ಎಮೋಷನ್ ಉಂಟು, ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಬ್ಯೂಟಿಫುಲಿ ಫ್ಯಾಮಿಲಿ ಸೆಂಟಿಮೆಂಟ್, ಲವ್ ಉಂಟು, ಕಾಲೇಜ್ ಲೈಫ್ ಉಂಟು, ಬೆಸ್ಟ್ ಆಫ್ ದಿ ಯೂತ್. ಸೊ ವೆರಿ ನೈಸ್ ಮೂವಿ, ವೆರಿ ನೈಸ್ ಡಾನ್. ಲಾಂಗ್ ಟೈಮ್ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಮೂವಿ. ಪಿಕ್ಚರೈಸೇಷನ್ ಆಗಿರ್ಬೋದು, ಸೀನರಿ ಆಗ್ಬೋದು ಆ್ಯಂಡ್ ವೆಲ್ ಕನೆಕ್ಟೆಡ್ ಲವ್ ಸ್ಟೋರಿ. ಇದರಲ್ಲಿ ಏನಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅಂದರೆ ಫ್ಯಾಮಿಲಿ ಎಮೋಷನ್ಸ್ ಇದೆ ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರ ಆ್ಯಕ್ಟಿಂಗ್ ಅಂತ ಆಸಮ್. ಲಾಂಗ್ ಟೈಮ್ ನಾನೊಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೇನೆ. ಆಫ್ಟರ್ ಲಾಂಗ್ ಟೈಮ್ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆಕ್ಟಿಂಗ್, ಲೊಕೇಶನ್, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಆಲ್ ಪ್ರಮೋದ್ ಅಂಡ್ ಆಕ್ಟರ್ಸ್, ಎವ್ರಿಥಿಂಗ್. ಬಟ್ ಒನ್ ಥಿಂಗ್ ಐ ಟು ಶೆಡ್ ಇವರಿಗೆ, Prithvi, you're like a Kamal Haasan, no? I remember Kamal Haasan's acting when we are young in college time, Sadma Mundra Piredele. But you exactly done like, what is it, Sadma. So wonderful. Pramod, this is your best. And everything, direction and superb, location, everything is superb. I think this is going to be a super duper hit in Kannada. It's a family package. ನನಗೆ ತುಂಬ ಖುಷಿಯಾಗಿತ್ತು ಅವರ ಆಕ್ಟಿಂಗು ಮತ್ತು ಇವರು ಡೈರೆಕ್ಟ್ ಮಾಡಿರೋಂಥ ವೇ ತುಂಬ ಅದ್ಭುತವಾಗಿತ್ತು. ಆ ಸಾಂಗ್ಗಳಂತೂ ಎಕ್ಸಲೆಂಟ್ ಆಗಿದೆ ಮತ್ತು ಇವ್ರ ಆಕ್ಟಿಂಗ್ ಅಂತೂ ಆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಓವರ್ ಆಲ್ ದ ಕಾಂಬಿನೇಷನ್ ಎಲ್ಲ ಚೆನ್ನಾಗಿರೋದ್ರಿಂದ ಇದು ಸಕ್ಸಸ್ಫುಲ್ ಆಗಿದೆ. ಇದಂತೂ ಮೂವಿ ಸೂಪರ್ ಹಿಟ್ ಆಗೋದಂತೂ ನಿಜ. ನಮಗೆ ನೋಡಿ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಆಲ್ ದ ವಂಡರ್ಫುಲ್ ಮೂವಿ. ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ, ಸಂಬಂಧಗಳಿಗೆ ವ್ಯಾಲ್ಯೂ ಇದೆ. ಸೊ ಎಲ್ಲರೂ ನಿಮ್ಮ ಸಮಯವನ್ನ ಕೊಟ್ಟು ಈ ಮೂವಿ ನೋಡಿದಿರ, ಎಲ್ಲರೂ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಎಫೆಕ್ಟ್ ಗೊತ್ತಾಗ್ತಿದೆ. ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ನನಗೆ. ಅಂದ್ರೆ ಎಮೋಷನಲ್ ಮೂಮೆಂಟ್ ಅಂತಾರಲ್ಲ, 2 ವರ್ಷದಿಂದ ಏನೇನೋ ಶ್ರಮಗಳು ಪಟ್ಟು, ಏನೇನೋ ಒದ್ದಾಡ್ಕೊಂಡು, ಪ್ರೊಡ್ಯೂಸರ್ ಸರ್ ತುಂಬಾ ದುಡ್ಡು ಖರ್ಚು ಮಾಡಿಕೊಂಡು, ಡೈರೆಕ್ಟರ್ ಸರ್ ತುಂಬಾ ಶ್ರಮ ಹಾಕಿ ನಾವೆಲ್ಲರೂ ಕೆಲಸ ಮಾಡಿರ್ತೀವಿ. ಇವತ್ತು ನಿಜವಾಗ್ಲೂ ಇಷ್ಟು ದೂರ ಬಂದಿದ್ದಕ್ಕೆ ತುಂಬಾ ಸಾರ್ಥಕ ಅನಿಸ್ತಿದೆ. ಬಿಕಾಸ್ ಇಷ್ಟು ಜನ ಬಂದಿದ್ದೀರಾ ನೀವು, ನಿಮ್ಗಳ ಕೆಲಸ ಬಿಟ್ಟು. ಆಮೇಲೆ ಇವತ್ತು ಭಾನುವಾರ ಮನೇಲಿರ್ಬೋಯ್ತು, ನಮಗೋಸ್ಕರ ನಮ್ಮ ಸಿನಿಮಾ ನಮ್ಮ ಹುಡುಗರು ಕನ್ನಡ ಸಿನಿಮಾ ಮಾಡಿದ್ದಾರೆ ಅಂತ ಗೆಲ್ಲಿಸಬೇಕು ನೋಡ್ಬೇಕು ಅಂತ ಬಂದಿದ್ದೀರಾ. ನಾನು ಅನ್ಕೋತೀನಿ ಮೋಸ್ಟ್ಲಿ ರಿಯಾಕ್ಷನ್ಸ್ ನೋಡಿ ನಮ್ಮ ಸಿನಿಮಾ ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ದಯವಿಟ್ಟು ಇದನ್ನ ರಿವ್ಯೂ ಅಂತ ಹೇಳ್ತಾರಲ್ಲ, ಅದನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಮತ್ತೊಂದು ಕಡೆ ಎಲ್ಲ ಕಡೆ ಹಾಕಿ, ನಿಮ್ಗೆ ಅನ್ಸಿದ್ದನ್ನ ಹಾಕಿ. ಅದು ಖಂಡಿತ ಯಾರಿಗೆ ತಲುಪಬೇಕೋ ತಲುಪುತ್ತೆ. ಅಲ್ಲಿ ಒಂದಷ್ಟು ಜನ ನೋಡ್ತಾರೆ. ನಮ್ಮಂತ ಹೊಸ ಹುಡುಗರು ಬೆಳಿತೀವಿ, ಹೊಸ ಪ್ರೊಡ್ಯೂಸರ್ಸ್, ಹೊಸ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರ್ತಾರೆ, ಒಳ್ಳೊಳ್ಳೆ ಪಿಕ್ಚರ್ಗಳನ್ನ ಮಾಡ್ತಾರೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಮಾತೆರೆಗಳ ನಮಸ್ಕಾರ. ಬಹಳ ಖುಷಿ ಆಯ್ತು ನಿಜವಾಗ್ಲೂ. ಇದು ನಮ್ಮ ಚಿತ್ರ 14ಕ್ಕೆ ರಿಲೀಸ್ ಆದ್ರೂ ಕೂಡ ಎಕ್ಸ್ಕ್ಲೂಸಿವ್ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಟ್ರೈಲರ್ ಕೂಡ ಇನ್ನೂ ರಿಲೀಸ್ ಆಗಲಿಲ್ಲ ನಮ್ಮ ಸಿನಿಮಾದು. ಬಟ್ ಸಿನಿಮಾನ ದುಬೈ ಕನ್ನಡಿಗರೇ, ದುಬೈನಲ್ಲಿ ಇರುವಂತಹ ಎಲ್ಲ ನಮ್ಮವ್ರಿಗೆ ತೋರಿಸ್ಬೇಕು ಅನ್ನೋಂಥ ಆಸೆ ಇತ್ತು. ರೀಸನ್ ಬೀಯಿಂಗ್, ಕಡಲಿನ ಆಸೆ ನೀವು ಇದ್ರೂ ಕೂಡ
ನಮ್ಮತನಕ್ಕೆ ನೀವು ಯಾವತ್ತೂ ಕೂಡ ಗೌರವ ಕೊಡ್ತೀರಾ, ಪ್ರೀತಿ ಕೊಡ್ತೀರಾ, ಅದಕ್ಕೆ ಬಂದಿರೋದು. ದುಬೈ ಯಾವಾಗಲೂ ಬಂದಾಗ ಬೇರೆ ರಾಷ್ಟ್ರ ಅಂತ ಅನ್ಸಲ್ಲ, ನಮ್ಮ ಊರು ಅಂತಾನೆ ಅನ್ಸೋದು. ನನ್ಗೆ ಇಷ್ಟು ದಿನ ತುಂಬಾ ಸರಿ ಬಂದಿದ್ದೀನಿ, ಪ್ರತಿ ಸರಿ ಬಂದಾಗ್ಲೂ ನಿಜವಾಗ್ಲೂ ನಾನು ಬೇರೆ ಕಡೆ ಇದ್ದೀನಿ ಅಂತ ಅನ್ಸಲೇ ಇಲ್ಲ. ಸೊ ಭುವನ ಗಗನಂ, ಗಿರೀಶ್ ಮೂಲಿಮನಿ, ನನ್ನ 12 ವರ್ಷದ ಗೆಳೆಯರು, ಇವರ ನಿರ್ದೇಶನ, ಮುನೇಗೌಡ ಸರ್ ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಇವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಆಲ್ರೆಡಿ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮಂತ ಯುವ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಪ್ರೊಡ್ಯೂಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ರ ಜೊತೆ ನನ್ನ ಆತ್ಮೀಯರು ಹರೀಶ್ ಅಣ್ಣ, ಥ್ಯಾಂಕ್ ಯು. ನನ್ ಕರೆದಾಗ್ಲೇ ಬಂದ್ರು, ಬತ್ತೇರಿ ಏನ ಇಂಗ್ಲಿಷ್ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವತ್ತಂದ್ರೆ ಅವತ್ತೋ ಕಲಾವಿದರಿಗೆ ಒಂಜಿ ರೀತಿಯ ಗಾಡ್ ಫಾದರ್ ಆರು. ಥ್ಯಾಂಕ್ ಯು ಭಕ್ತಿನಕ್ಕೆ, ಥ್ಯಾಂಕ್ ಯು ಸರ್. ಅಂಡ್ ಈಗ ಮಾತಾಡ್ಲಿಲ್ಲ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆಗಿದ್ರೆ ದಯವಿಟ್ಟು ಹೊರಗಡೆ ರಿವ್ಯೂ ಕೊಡಿ ಅಂಡ್ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಪೇಜಸ್ ಅಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ವೆರಿ. ಎಲ್ಲರಿಗೂ ನಮಸ್ಕಾರ. ಸರಿ, ಎಲ್ಲರಿಗೂ ಇಷ್ಟ ಆಯ್ತಲ್ವಾ? ಧನ್ಯವಾದಗಳು. ಸೊ ನಿಮ್ಗೆ ಏನ್ ಇಷ್ಟ ಆಗಿದೆಯೋ ಅದನ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಬರೆದು ಹಾಕಿ. ಸೊ ನಮಗೆ ಅದು ತೃಪ್ತಿ ಕೊಡುತ್ತೆ. ಇನ್ನಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ, ಈ ತರ ಕಥೆಗಳನ್ನ ಬರೆಯೋದಕ್ಕೆ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟು ಜನ ನಿಮ್ಮ ಒತ್ತಡದ ಕೆಲಸಗಳ ಮಧ್ಯೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಮೇಡಮ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. It's the combination of all the sentiments, love, romance, songs, dance. I came here to spend the quality time. So it was a good movie. Nice acting. Michael Jackson was simply the super. ಭುವನ ಗಗನಂ ಸೂಪರ್ ಮೂವಿ. ಒಳ್ಳೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ನಿರ್ದೇಶನ ನೋಡಿ ಬಂದಿದೆ. ದಯವಿಟ್ಟು ಫೆಬ್ರವರಿ 14 ಎಲ್ಲರೂ ವೀಕ್ಷಿಸಬೇಕು. ಸೂಪರ್ ಸೂಪರ್ ಸೂಪರ್. ನಮ್ಮ ಗಗನಂ ಮೂವಿ ತುಂಬ ಒಳ್ಳೆಯದುಂಟು. ಫ್ಯಾಮಿಲಿ ಬಂದು ಎಲ್ಲ ನೋಡುವಂಥ ಮೂವಿ. ತುಂಬ ಎಮೋಷನ್ ಉಂಟು. ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿ. ಸ್ಪೀಚ್ಲೆಸ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ದುಃಖವಂತು. ನಮ್ಮ ಊರಿನ ಮಂಗಳೂರಿನವರಾದ ಪೃಥ್ವಿದ್ ರೋಲು ಭಾರಿ ಖುಷಿ ಆಯಿತು. ಮತ್ತು ಪ್ರಮೋದ್ ದ ಅದರ್ ಹೀರೋ ಹ್ಯಾಸ್ ಡನ್ ಎಕ್ಸಲೆಂಟ್ ಜಾಬ್. ವೆರಿ ಇಮೋಷ್ನಲ್ ರೈಡ್ ಆ್ಯಕ್ಚುಲಿ. ದಿಯಾ ಫಿಲ್ಮಿಗೆ ಇದು ಬೀಟ್ ಮಾಡುತ್ತೆ. ಕರ್ನಾಟಕದೊಮ್ಮೆ ರಿಲೀಸ್ ಆಗುವಾಗ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ದ ಆರ್ಗನೈಸಿಂಗ್ ಟು ಅರೇಂಜ್ ದಿಸ್ ಮೂವಿ. ಐ ಆಮ್ ಸ್ಪೀಚ್ಲೆಸ್. ಲಾಂಗ್ ಟೈಮ್ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದೆ. ಆ್ಯಂಡ್ ಫ್ಯಾಂಟಾಸ್ಟಿಕ್ ಮೂವಿ. ಪಿಕ್ಚರೈಸೇಷನ್ ಆಗಿರ್ಬೋದು, ಸೀನರಿ ಆಗ್ಬೋದು, ಆ್ಯಂಡ್ ವೆಲ್ ಕನೆಕ್ಟೆಡ್ ಲವ್ ಸ್ಟೋರಿ. ಡೈರೆಕ್ಟರ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಎರಡು ಹೀರೋರವರು ಸೂಪರ್ ಮಾಡಿದ್ದಾರೆ. ಪ್ರಮೋದ್ ಇರ್ಬೋದು ಆ್ಯಂಡ್ ಪೃಥ್ವಿ ಆ್ಯಕ್ಟರ್. ಐ ಥಿಂಕ್ ಐ ಆಮ್ ಕಮಲ್ ಹಾಸನ್ ನೆನಪಾಗ್ತಾ ಇದೆ. ಯಂಗರ್ ಡೇಸ್ ಯೂಸ್ ಟು ವಾಚ್ ಕಮಲ್ ಹಾಸನ್ ಆ್ಯಕ್ಟ್. ಫ್ಯಾಂಟಾಸ್ಟಿಕ್, ರಿಯಲಿ ಗುಡ್ ಮೂವಿ, ಮಸ್ಟ್ ವಾಚ್ ಮೂವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮೂವಿ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಲಿಟರಲಿ ಟರ್ನ್ಸ್ ಆಫ್ ಎಮೋಷನ್. ಸೊ ಬೋತ್ ಆ್ಯಕ್ಟರ್ಸ್ ಲೈಕ್ ಇಬ್ಬರು ಕೂಡ ತುಂಬ ಎಫರ್ಟ್ ಹಾಕಿದ್ದಾರೆ. ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್. ಆಲ್ ದ ಬೆಸ್ಟ್. ಒಂಥರ ಹಾರ್ಟ್ ವಾರ್ಮಿಂಗ್ ಮೂವಿ ಆ್ಯಕ್ಚುಲಿ, ಆನೆಸ್ಟ್ಲಿ. ಫಸ್ಟ್ ಆಫ್ ಆಲ್ ದುಬೈಲಿ ನಾವು ಫಸ್ಟ್ ನೋಡಿದ್ದು ನಮ್ಗೆ ಖುಷಿ ಆಗುತ್ತೆ. ಸೊ ಪ್ರತಿಯೊಬ್ಬರು ಹೋಗಿ ಫೆಬ್ರವರಿ 14 ನೋಡಿ. ಆಲ್ ದ ಬೆಸ್ಟ್. ಎಕ್ಸಲೆಂಟ್ ಮೂವಿ. 100% ಓಡಲೇಬೇಕು. ಎಂಥ ಸ್ಟೋರಿ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಕೊರಿಯೋಗ್ರಫಿ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಕಾಲಿಂಗ್ ಎವ್ರಿಬಡಿ ಕನ್ನಡಿಗಾಸ್ ಕಮ್ ಅಂಡ್ ವಾಚ್ ದಿಸ್ ಮೂವಿ. ಸಕ್ಸಸ್ ದಿಸ್ ಮೂವಿ. ಸೂಪರ್. ಭುವನಂ ಗಗನಂ ಒಂದ್ಸರಿ ವಾಚ್ ಮಾಡಿ. ಲೈಕ್ ಒಂದಲ್ಲ, 2 ಸಲ 3 ಸಲ ಅಲ್ಲ, ಒಂದ್ಸರಿ ವಾಚ್ ಮಾಡಿದ್ದು ನನಗೆ ನೀವೇ ಹೋಗ್ತೀರಾ ಮತ್ತೆ, ಅದು ನಾವು ಹೇಳ್ಬೇಕಂತಿಲ್ಲ. ಬಟ್ ಬ್ಯೂಟಿಫುಲಿ ಫ್ಯಾಮಿಲಿ ಸೆಂಟಿಮೆಂಟ್, ಲವ್ ಉಂಟು, ಕಾಲೇಜ್ ಲೈಫ್ ಉಂಟು, ಬೆಸ್ಟ್ ಆಫ್ ದ ಯೂತ್. ಸೊ ವೆರಿ ನೈಸ್ ಮೂವಿ, ವೆರಿ ನೈಸ್ಲಿ ಡನ್. ಥ್ಯಾಂಕ್ ಯು. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಅಲ್ಲಿ ತುಂಬ ಕಾಮಿಡಿ ಆಯಿತು. ಸ್ಟಾರ್ಟಿಂಗ್ಗೆ ಅವ್ರದ್ದು ಆ್ಯಕ್ಟಿಂಗ್ ಇದೆಲ್ಲ ನೋಡ್ಬೇಕಂದ್ರೆ ಲವ್ ಸ್ಟೋರಿ, ಒಂದು ಕಾಲೇಜ್ ಸ್ಟೋರಿ. ಇಟ್ ಈಸ್ ಲೈಕ್ ಒಂದು ಫ್ರೆಂಡ್ಶಿಪ್ಪು, ತಂದೆ ಮತ್ತು ಮಗನದ್ದು ಹೇಗೆ ಇರ್ತದೆ ರಿಲೇಷನ್. ಸೆಕೆಂಡ್ ಹಾಫಲ್ಲಿ ರಿಯಲಿ ಅಂದರೆ ಪೃಥ್ವಿ ಸ್ಪೆಷಲಿ ಅವ್ರದ್ದು ಆ್ಯಕ್ಟಿಂಗ್ ಇಮೋಷನ್ ಆಗ್ತದೆ. ಸೊ ಎಂಡ್ ಆನ್ ಕೆಲವು ವೆರಿ ನೈಸ್ ಮೂವಿ, ಮಸ್ಟ್ ವಾಚ್. ಕೆಲವು ವರ್ಡ್ಸ್ ಉಂಟು ಇದರಲ್ಲಿ, ಅದನ್ನು ನೀವು ಡೀಪ್ಲಿ ಒಂಚೂರು ಥಿಂಕ್ ಮಾಡಿ. ಯು ವಿಲ್ ಫೀಲ್ ಸಮಥಿಂಗ್ ಡಿಫ್ರೆಂಟ್ ರಿಗಾರ್ಡಿಂಗ್ ಯುವರ್ ಲೈಫ್. ನಿಮ್ಮ ಲೈಫ್ ಬಗ್ಗೆ ನೀವು ಅದನ್ನು ಥಿಂಕ್ ಮಾಡಿ, ಒಂದು ಯೋಚನೆ ಮಾಡಿ, ಅದು ಎಕ್ಸಾಕ್ಟ್ಲಿ ಸೂಟ್ ಆಗುತ್ತೆ. ತುಂಬ 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 ಇಷ್ಟ ಆಯ್ತು ನನಗೆ ಮೂವಿ. ಇದರಲ್ಲಿ ಏನಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅಂದರೆ ಫ್ಯಾಮಿಲಿ ಎಮೋಷನ್ಸ್ ಇದೆ ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರ ಆ್ಯಕ್ಟಿಂಗ್ ಅಂತ ಆಸಮ್. ಸ್ಪೆಷಲಿ ನಾನು ಹೇಳಬೇಕಂದ್ರೆ ಪೃಥ್ವಿ ಅಂಬರ್ ಇವರನ್ನು ನಾವು ಬೇರೆ ಬೇರೆ ಜಾನ್ರಲ್ಲಿ ನೋಡಿದ್ವಿ. ಅಂದರೆ ಕಾಲೇಜ್ ಹೀರೋ ಆಗಿ ನೋಡಿದ್ವಿ, ಅಥವಾ ರೊಮ್ಯಾಂಟಿಕ್ ಆ ಸೀನಲ್ಲಿ ನೋಡಿದ್ವಿ, ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ನೋಡಿದ್ವಿ. ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್. ಈವನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 100 ಕೊಡ್ಬೋದು ಅವರಿಗೆ. ಆ್ಯಂಡ್ ಇನ್ನೊಬ್ರು ಪ್ರಮೋದ್ ಆಗಿರಲಿ, ಎಲ್ಲರ ಆ್ಯಕ್ಟಿಂಗ್ ಅಂತೂ ಸಕ್ಕದಾಗಿತ್ತು. ಎಲ್ಲರೂ ಮೂವಿಯನ್ನು ನೋಡಿ ಸಪೋರ್ಟ್ ಮಾಡಿ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ಕೊಳ್ತೀನಿ. ಆ್ಯಂಡ್ ಆಲ್ ಟೀಮಿಗೆ ಆಲ್ ದ ಬೆಸ್ಟ್.
ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನನಗೆ ದುಬೈಲಿ ತುಂಬ ಬೇಜಾರಾಗಿತ್ತು. ತುಂಬ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಈಗ 14ನೇ ತಾರೀಕು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಹೇಳ್ತೀನಿ ನೋಡಲಿಕ್ಕೆ. ಎಲ್ಲ ಇಷ್ಟ ಆಯಿತು. ಯಾವ್ದು ಇಷ್ಟ ಆಯಿತು ಅಂತಲ್ಲ, ಪ್ರತಿಯೊಂದು ಇಷ್ಟ ಆಯಿತು. ಪ್ರತಿಯೊಂದು ವಿಷಯದಲ್ಲೂ ಅರ್ಥ ಇದೆ. ತುಂಬ ಖುಷಿ ಆಯಿತು. ಮೂವಿ ತುಂಬಾ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಆ್ಯಕ್ಟಿಂಗು, ಪೃಥ್ವಿ ಅಂಬರ್ ಆ್ಯಕ್ಟಿಂಗು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈವನ್ ಪ್ರಮೋದ್ ಅವ್ರದ್ದು ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಲಕ್ ಟೀಮ್. ಥ್ಯಾಂಕ್ ಯು. ಸ್ಟೋರಿ ಇಸ್ ವೆರಿ ಗುಡ್. ಮ್ಯೂಸಿಕ್ ಇಸ್ ಈವನ್ ಮೋರ್ ನೈಸ್. ಒಳ್ಳೆ ಸಿನಿಮ್ಯಾಟೋಗ್ರಫಿ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಬಂದು ನೋಡ್ಬೋದು. ತುಂಬ ರಿಲೇಷನ್ಶಿಪ್ ಬಗ್ಗೆ ಎಲ್ಲ ತುಂಬ ವ್ಯಾಲ್ಯೂ ಕೊಡ್ತಾ ಇದೆ ಮೂವಿ. ಇಟ್ಸ್ ವೆರಿ ನೈಸ್ ಮೂವಿ. ಎವ್ರಿಬಡಿ ಶುಡ್ ಕಮ್ ಅಂಡ್ ವಾಚ್. ಥ್ಯಾಂಕ್ ಯು ಸೊ ಮಚ್. ಭುವನಂ ಗಗನಂ ಫಿಲಮ್ ಸೂಪರ್ ಡೂಪರ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಫಿಲಮ್ಮು. ಸ್ಟೋರಿ ತುಂಬ ಚೆನ್ನಾಗಿದೆ. ಡೈಲಾಗ್ಗಳೆಲ್ಲ ತುಂಬ ಅರ್ಥಗರ್ಭಿತವಾಗಿದೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಇವತ್ತಿಲ್ಲಿ ದುಬೈಲಿ ರಿಲೀಸ್ ಆಗಿದೆ. ಫೆಬ್ರವರಿ 14th ವ್ಯಾಲೆನ್ಸ್ ಡೇ ಬೆಂಗಳೂರಿನಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ನೋಡಿ. ಹೊಸ ಕಲಾವಿದರು, ಯೂತ್ ಕಲಾವಿದರನ್ನ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಮೂವಿ ತುಂಬ ಚೆನ್ನಾಗಿತ್ತು. ಈವನ್ ಹೀರೋಸ್ ಅವ್ರದ್ದು ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್, ದ ಕಮಾಂಡ್ ಆ್ಯಂಡ್ ಆಲ್ ವಾಸ್ ವೆರಿ ನೈಸ್. ಆ್ಯಂಡ್ ದ ಸ್ಟೋರಿ ತುಂಬ ಟ್ವಿಸ್ಟ್ ಆಗಿತ್ತು. ತುಂಬ ಖುಷಿ ಆಯಿತು. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಮಿಕ್ಸ್ ಆಗುತ್ತೆ. ಕಂಪ್ಲೀಟ್ ಪ್ಯಾಕೇಜ್. ಬಾಂಡಿಂಗ್, ಫ್ರೆಂಡ್ಶಿಪ್, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್, ಫಾದರ್ ಸನ್ ಎಲ್ಲ ಇದೆ. ಮಸ್ಟ್ ವಾಚ್ ಮೂವಿ. ಆಲ್ ದ ಬೆಸ್ಟ್. ಮೂವಿ ತುಂಬ ಒಳ್ಳೆಯದು. ಆಫ್ಟರ್ ಲಾಂಗ್ ಟೈಮ್ ನಾವು ಒಳ್ಳೆ ಮೂವಿ ನೋಡ್ತಾ ಇದ್ದೀವಿ. ವಿದೌಟ್ ಬ್ಲಿಂಕಿಂಗ್ ಆ್ಯಂಡ್ ಐ ಒಂದು ಕನೆಕ್ಷನ್ ಆಗಿದೆ ಮೂವಿ. ಇಟ್ಸ್ ನಾಟ್ ಅಲವಿಂಗ್ ದ ಆಡಿಯನ್ಸ್ ಟು ಗೆಟ್ ಔಟ್ ಆಫ್ ದ ಟೇಬಲ್ ಆ್ಯಂಡ್ ಕಂಟಿನ್ಯೂ ದ ವಾಚ್. ಗಿರೀಶ್ ಮುಲಿಮುನಿ ಅವರಿಗೆ ತುಂಬ ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಕಾಸ್ಟ್. ಥ್ಯಾಂಕ್ಸ್. ಒನ್ ಡೈಲಾಗ್ ಇಟ್ ರಿಯಲಿ ಟಚ್ ಮೈ ಹಾರ್ಟ್. ಲೈಕ್ ಇಟ್ ಸೇಸ್, ನಾವು ಯಾರನ್ನೂ ತುಂಬ ಪ್ರೀತಿ ಮಾಡ್ತೀವಿ, ದೇವರವ್ರನ್ನ ತುಂಬ ಬೇಗ ಕರ್ಕೊಬಿಡ್ತೀವಿ. ಸೊ ನನಗೆ ಗಿರೀಶ್ ಮುಲಿಮುನಿಗೆ ಕ್ವಶನ್ ಆಗಿದೆ. ಸೊ ವಾಟ್ ಶುಡ್ ವಿ ಡೂ? ಶಾಲ್ ವಿ ಸ್ಟಾಪ್ ಲವಿಂಗ್ ಸಮ್ಮನ್ ಲೈಕ್ ಟೂ ಮಚ್? ಚೆನ್ನಾಗಿತ್ತು ಮೂವಿ. ಆ್ಯಕ್ಟರ್ಸ್ ಪ್ರಮೋದ್ ಆಗಲಿ, ಪೃಥ್ವಿ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಆ್ಯಕ್ಟಿಂಗ್ ಅಂತೂ ಕಮಲ್ ಹಾಸನ್ ಲೆವೆಲಲ್ಲಿದೆ. ಎಲ್ಲರೂ ಪ್ರೋತ್ಸಾಹಿಸಬೇಕು, ಹೊಸಬ್ರಿಗೆ ಚಾನ್ಸ್ ಕೊಡಬೇಕು. ನಮಗೆ ತುಂಬ ಇಷ್ಟ ಆಗಿರೋ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಕ್ಟರ್ಸ್ ಅಂತೂ ತುಂಬ ಚೆನ್ನಾಗೂ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ. Best emotional, full of success movie. Its story is second in the half in the full turn ಆಗಿದೆ. It will go for a great success. Best of luck. ಮತ್ತೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸಂಬಂಧಿಕರ ವ್ಯಾಲ್ಯೂ ಗೊತ್ತಾಗುತ್ತೆ. ಮೂವಿ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ತುಂಬ ದಿನದ ನಂತರ ಇನ್ನೊಂದು ಕನ್ನಡ ಪಿಕ್ಚರ್ ಬಂದಿದೆ. ಖುಷಿಯಾಗಿದೆ. ಫ್ಯಾಮಿಲಿ ಪಿಕ್ಚರ್ ಎಲ್ಲರೂ ನೋಡಬೇಕು, ಪ್ರೋತ್ಸಾಹಿಸಬೇಕು. ಎಲ್ಲ ತುಂಬ ಒಳ್ಳೆ ಮೂವಿ. ಫ್ಯಾಮಿಲಿ ಅಂತ ನೋಡ್ಬೋದು. ನನಗಂತೂ ಕೊನೆಗೆ ಅಳುವುದನ್ನು ಸ್ಟಾಪ್ ಮಾಡಲಿಕ್ಕೆ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೂಪರ್. ತುಂಬ ಚೆನ್ನಾಗಿದೆ. ಲೊಕೇಶನ್ ತುಂಬ ಚೆನ್ನಾಗಿ ಬಂದಿದೆ. 100 days ಅಂತೂ ಖಂಡಿತ. After long time, very nice movie. Once long time means long time. Maybe 5 years I didn't watch any Kannada movies. Today is the first movie I watched here. It's very nice. ತುಂಬ ವರ್ಷದ ನಂತರ ಕನ್ನಡ ಮೂವಿ ನೋಡ್ತಿರೋದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಫ್ಯಾಮಿಲಿಗಂತೂ ಫ್ಯಾಮಿಲಿಗೆ ವ್ಯಾಲ್ಯೂಬಲ್ ಕೊಡೋದು, ಫ್ರೆಂಡ್ಶಿಪ್ ಅದೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಳಲಿಕ್ಕೆ ಇಲ್ಲ, ಮಾತು ಬರ್ತಾ ಇಲ್ಲ, ಅಷ್ಟು ಒಳ್ಳೆ ಮೂವಿ ಆಗಿತ್ತು. ತುಂಬ ಇಷ್ಟ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸ್ಟೋರಿ ಎಲ್ಲ ಚೆನ್ನಾಗಿದೆ. ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್. ಸೂಪರ್ ಮೂವಿ. ಪೃಥ್ವಿ ಅಂಬರ್ ಅಲ್ಟಿಮೇಟ್ ಆ್ಯಕ್ಷನ್. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಮತ್ತು ಆ್ಯಕ್ಷನ್ ಎಲ್ಲ ತುಂಬ ಒಳ್ಳೆ ಉಂಟು. ಇನ್ನೊಂದು ಒಳ್ಳೆ ಮೂವಿ ಬರೋದು ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪುನೀತ್ ಎಲ್ಲ ಹೋದ ನಂತರ ಇವಾಗ ನಮ್ಮ ಕನ್ನಡ ರಂಗದಲ್ಲಿ ಯಾರು ಕೂಡ ಇಲ್ಲ. ಆದ್ದರಿಂದ ನಮ್ಮ ಈಗ ನೀವು ಯಾರೆಲ್ಲ ಮೂವಿ ಎಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಮೂವಿ. ವೆರಿ ನೈಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ. ಮುಂದೆ ನೋಡೋರಿಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ಲಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಸ್ವೀಟ್ ಕನ್ನಡ ಮೂವಿ ತುಂಬ ಚೆನ್ನಾಗಿತ್ತು. ಪ್ರಮೋದ್, ಪೃಥ್ವಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಆ್ಯಕ್ಟಿಂಗ್ ಇಸ್ ಆಸಮ್. ಮಸ್ಟ್ ವಾಚ್ ಮೂವಿ. 10 out of 10 ಆ್ಯಕ್ಚುಲಿ. ಪ್ಯೂರ್ ಎಮೋಷನ್ಸ್. ತುಂಬ ಖುಷಿ ಆಯಿತು ನೋಡಿ. ಸೂಪರ್ ಮೂವಿ. ಅಣ್ಣ ಫ್ರಮ್ ಶ್ರೀಲಂಕಾ. ಎಂಜಾಯ್ ಇತ್ತು. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಎಲ್ಲ ಇಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮೂವಿ. ಫ್ಯಾಮಿಲಿ ಓರಿಯೆಂಟೆಡ್ ನೈಸ್ ಮೂವಿ. ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ. ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಒಂದು ಒಳ್ಳೆ ಆ್ಯಕ್ಟಿಂಗ್. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಚೆನ್ನಾಗಿತ್ತು. ಸ್ಟಾರ್ ಕಾಸ್ಟ್ ಸೂಪರು. ಟ್ಯಾಲೆಂಟೆಡ್ ಆ್ಯಕ್ಟರ್ಸು. ತುಂಬ ಅಪ್ಕಮಿಂಗ್ ಟ್ಯಾಲೆಂಟ್ ಇದೆ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್.
ತುಂಬ ಚೆನ್ನಾಗಿದೆ, ಎಲ್ಲರದ್ದು ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋನು ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಎಲ್ಲರೂ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮೂವಿ ಚೆನ್ನಾಗಿತ್ತು, ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಪೃಥ್ವಿ ಎಂಬರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ಮತ್ತು ಸ್ಟೋರಿ ಲೈನ್ ತುಂಬ ಚೆನ್ನಾಗಿತ್ತು. ಪೃಥ್ವಿ ಅವರು ಮತ್ತು ಪ್ರಮೋದ್ ಅವ್ರದ್ದು ಆ್ಯಕ್ಟಿಂಗ್ It's really a very entertaining movie which includes all like friendship, love story as well as action. It's a family oriented movie. We really like the movie. Yeah. It was so good and it's a family oriented movie and not only Kannadigas but I all Indians to watch the movie. ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲ ಫೀಲಿಂಗ್ಸ್ ಎಲ್ಲ ಸೂಪರ್ ಇತ್ತು. ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್. ಬೋತ್ ಐ ಫೆಲ್ಟ್ ಲೈಕ್ ಇಟ್ ವಾಸ್ ವೆರಿ ಸೂಪರ್ ಆಫ್ಟರ್ ಇಂಟ್ರೋವರ್ಟ್. ಐ ಲೈಕ್ ಆಲ್ ದಿ ಆ್ಯಕ್ಟರ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿದೆ. ಒಂದು ಮಿಲನ ರೀತಿಯಲ್ಲಿ ಅದು ಶುರುವಾಗಿ ಆಮೇಲೆ ಬೇರೆ ಇನ್ನೇನೋ ಒಂದು ರೀತಿಯಲ್ಲಿ ಎಂಡಾಗುತ್ತೆ. ತುಂಬ ಇಷ್ಟ ಆಯಿತು. ಅದರಲ್ಲೂ ಪ್ರಮೋದ್ ಅವರ ಒಂದು ರೀತಿ ಆ್ಯಕ್ಟಿಂಗ್ ಅಂದರೆ ಪೃಥ್ವಿ ಅವ್ರದ್ದು ಇನ್ನೊಂದು ಥರ ಆ್ಯಕ್ಟಿಂಗ್ ಇದೆ. ಎಂಡಿಂಗಲ್ಲಿ ಅವರು ತೀರೋಗ್ತಾರೆ ಅಂತ ಭಾಳ ಬೇಜಾರಾಯಿತು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಮದುವೆ ಯಾರು ಶುರು ಮಾಡ್ತಾರೆ ಅವ್ರ ಜೀವನನ ಅವರಿಗೆ ನಿಜವಾಗ್ಲೂ ಇದರಲ್ಲಿ ಕಲೀಲಿಕ್ಕೆ ನೋಡಲಿಕ್ಕೆ ಯಾವ ಥರ ಸಮಾಧಾನವಾಗಿ ಸಂಸಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಮೂವಿನಲ್ಲಿ ತುಂಬ ತುಂಬ ಚೆನ್ನಾಗಿದೆ. ಇಬ್ಬರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಮುಂಚೆಯಿಂದನೂ ಅವ್ರದ್ದು ಆ್ಯಕ್ಟಿಂಗ್ ನೋಡಿದ್ದೀನಿ. ದಿಯಾ ಫಿಲ್ಮ್ ಇರ್ಬೋದು, ಅವ್ರದ್ದು ಪೃಥ್ವಿ ಅವ್ರದ್ದು ದಿಯಾ ಫಿಲ್ಮು ಮತ್ತು ಪ್ರಮೋದ್ ಅವ್ರದ್ದು ರತ್ನನ್ ಪ್ರಪಂಚ. ಇದರಲ್ಲಿ ಬೇರೆ ಥರನೇ ಆ್ಯಕ್ಟಿಂಗ್, ಅದೇ ಶೇಡ್ಸ್ ಇರಲ್ಲ ಅನ್ಸಲ್ಲ, ಅಂದರೆ ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ತಾರೆ ಇಬ್ರು. ತುಂಬ ಇಷ್ಟ ಆಯಿತು. ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸ್ಟೋರಿ ಎಲ್ಲ ಡೈರೆಕ್ಷನ್ ನಿಜಕ್ಕೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ಆಫ್ಟರ್ ಲಾಂಗ್ ಟೈಮ್ ಒಂದು ಕನ್ನಡ ಮೂವಿ ನಾವು ಪ್ರೀತಿ ಮಾಡ್ತಿದ್ದೀವಿ. ಚೆನ್ನಾಗಿತ್ತು ಮೂವಿ. ಸಕ್ಸಸ್ ಆಗಲಿ, 14ನೇ ತಾರೀಕು ರಿಲೀಸ್ ಆಗ್ತದೆ ಕನ್ನಡದಲ್ಲಿ. ಸಕ್ಸಸ್ ಆಗಲಿ, ನಮ್ಮ ಮನೆಗೊಟ್ಟರು ನಿರ್ಮಾಪಕರಲ್ಲಿ ಚೆನ್ನಾಗಿ ಬಂದಿದೆ. ಮತ್ತು ಪೃಥ್ವಿ ಎಂಬರ್ದವ್ರದ್ದು ಫುಲ್ಲು ಸಖತ್ತಾಗಿತ್ತು ಆ್ಯಕ್ಟಿಂಗು. ಇದಾಗ್ಬಿಟ್ಟಿದ್ದೀನಿ. ಒಳ್ಳೆ ಮೂವಿ ಚೆನ್ನಾಗಿತ್ತು. ಆಮೇಲೆ ಸ್ಟೋರಿ ಲೈನ್ ಚೆನ್ನಾಗಿತ್ತು. ಹೋಲ್ಸಮ್ ಆಗಿತ್ತು ಫ್ರೆಂಡ್ಶಿಪ್. ಮೂವಿ ಒಳ್ಳೇದಾಗಲಿ ಅಂತ ಇಷ್ಟ. ಅಂದರೆ ಆ ಒಂದು ಫೋನ್ದ ತಂದಿತ್ತಿರುತ್ತೆ ಸ್ಟಾರ್ಟರ್ ಅವೇನು ಐಕ್ ಸ್ಟಿಲ್ ಅಂತೀನಿ ಕಾಕಿನ ಇಂಕ ಒಂಜಿ ಬೇಜಾರ ಕನ್ನಡದಲ್ಲಿ ಒಳ್ಳೆ ಮೂವಿ ಬಂದಿದೆ, ನೋಡ್ಬೇಕು. ತುಂಬ ಇಷ್ಟ ಆಯಿತು. ಮತ್ತೆ ಇನ್ನೊಂದ್ಸತಿ ಬರ್ತೀನಿ ನೋಡೋಕ್ಕೆ. ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ. ಮೂವಿ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆ್ಯಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದು ಅಂದರೆ ಫ್ಯಾಮಿಲಿ ಸಂಬಂಧಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಈ ಮೂವಿಲಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಟೋಟಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅದು ಲೊಕೇಶನ್ ಸೂಪರ್. ಒಮ್ಮೆ ನೋಡಿದ್ದೀನಿ, ಇನ್ನೊಮ್ಮೆ ಬರ್ತೀನಿ. ನಮ್ಮ ಪೃಥ್ವಿ ಅಣ್ಣ ಅವರು, ಪ್ರಮೋದ್ ಸರ್ ಅವರು ಬೆಸ್ಟ್. ಮೂವಿ ಆಲ್ ದ ಬೆಸ್ಟ್. ಇದು ತುಂಬ ಹಿಟ್ ಆಗಬೇಕು, ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ಮತ್ತು ಸ್ಟೋರಿ ತುಂಬ ಒಳ್ಳೆ ಇತ್ತು. ಪೃಥ್ವಿ ಅಂಬರ್ ಅವ್ರ ಆ್ಯಕ್ಟಿಂಗು ಕೂಡ ಒಳ್ಳೆ ಇತ್ತು, ಪ್ರಮೋದ್ ಅವ್ರದ್ದು ಕೂಡ. ಟೋಟಲಿ ಇಟ್ ಇಸ್ ವೆರಿ ನೈಸ್ ಮೂವಿ. ಎವ್ರಿಬಡಿ ಶುಡ್ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಸೊ ಫೈನಲಿ ಭುವನಂ ಗಗನಂ ಮೂವಿ ನೋಡಿದೆವು. ಒಂದು ಟೀಸರ್ ನೋಡಿ ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ. ಸೊ ಆ ಎಕ್ಸ್ಪೆಕ್ಟೇಷನ್ಗಿಂತ ಮೇಲ್ಗಡೆ ಉಂಟು ಮೂವಿ. ಸೊ ತುಂಬಾ ಖುಷಿ ಆಯ್ತು. ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಕಣ್ಣಲ್ಲಿ ತುಂಬಾ ನೀರು ಬಂತು, ಅಷ್ಟು ಇಮೋಷನ್ಸ್ ಅದು, ಅಷ್ಟು ಟಚ್ ಆಯಿತು ಮೂವಿ. ಸೊ ಈ ಮೂವಿ ಯಾರೆಲ್ಲ ಊರಲ್ಲಿ ಇದ್ದೀರಿ ದಯವಿಟ್ಟು ನೋಡಬೇಕು. ವಾಚ್ ಇನ್ ಥಿಯೇಟರ್ಲಿ ನೋಡಬೇಕು. ಕನ್ನಡಿಗರು ಈ ಮೂವಿ ನೋಡಿದ್ರೆ ಎಂತ ಹೇಳ್ಬೇಕಂತ ಗೊತ್ತಿಲ್ಲ. ಸೊ ಮಸ್ಟ್ ವಾಚ್ ಮೂವಿ. ನಿಮ್ಗೊಂದು ಒಳ್ಳೆ ಮೆಸೇಜ್, ಒಳ್ಳೆ ಒಂದು ರಿಲೇಶನ್ಶಿಪ್ ಬಗ್ಗೆ ಒಂದು ತುಂಬಾ ಒಳ್ಳೆ ಮೆಸೇಜ್, ಯಾವುದೇ ಒಂದು ಮಸಾಲ ಇಲ್ಲದೆ ಕ್ಲಿಯರ್ ನಿಮ್ಮ ಹಾರ್ಟಿಗೆ ರೀಚ್ ಆಗುವಂಥದ್ದು ಮೂವಿ ಇದು. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. 2 ಆ್ಯಕ್ಟರ್ಸ್ ಲೀಡ್ ಮಾಡ್ತಿದ್ದಾರೆ, ಪೃಥ್ವಿ ಅಂಬರ್ ಮತ್ತು ಪ್ರಮೋದ್ ಅಂತೇಳಿ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಫಸ್ಟ್ ಹಾಫ್ ಒಂದು ಆ್ಯಕ್ಟರ್ ತಿಂದರೆ ಸೆಕೆಂಡ್ ಹಾಫ್ ಇನ್ನೊಂದು ಆ್ಯಕ್ಟರ್ ಇದು ರೋಲನ್ನು ತಿಂದುಬಿಟ್ಟು ಜೀವ ತುಂಬಿಬಿಟ್ಟಿದ್ದಾರೆ. ಸೊ ನಿಜವಾಗಿ ಊರಲ್ಲಿ ಯಾರೆಲ್ಲ ದಯವಿಟ್ಟು ಇಂಥ ಮೂವಿಯನ್ನು ನೋಡಿ ಸಪೋರ್ಟ್ ಮಾಡಿ. ನಿಮಗೂ ನೀವು ಕೊಟ್ಟ ಹಣಕ್ಕೂ ಯಾವುದೇ ಒಂದು ಮೋಸ ಆಗಲ್ಲ ಅಂತ ನಾವು ಗ್ಯಾರಂಟಿ ಕೊಡ್ತಿದ್ದೀವಿ. ಸೊ ಯಾರೆಲ್ಲ 14th ನೋಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. February 14th ಪ್ಲೀಸ್ ರಿಮೆಂಬರ್. ಓಕೆ, ಬಾಯ್ ಗೈಸ್. ಇನ್ನೊಂದು ವ್ಲಾಗ್ ಒಟ್ಟಿಗೆ ಸಿಗುವ. ಸ್ಟಿಲ್ ದೆನ್ ಬಾಯ್.